ಜ್ಯೋತಿಷಿ ಕಮಲಾಕರ್ ಭಟ್ರೀಗ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ. ಈಗ ನಾವು ಶಿವಮೊಗ್ಗ ತಾಲೂಕಿನ ಮುದವಾಲ ಗ್ರಾಮದಲ್ಲಿದ್ದೇವೆ. ಮುದವಾಲ ಗ್ರಾಮದಲ್ಲಿ 10 ಎಕರೆಕ್ಕಿಂತ ಜಾಸ್ತಿ ಜಮೀನನ್ನು ಏನು ಈ ಕಮಲಾಕರ್ ಭಟ್ರು ಇಲ್ಲಿ ಖರೀದಿ ಮಾಡಿದರು. ಈ ಕಮಲಾಕರ್ ಭಟ್ರು 10 ಎಕರೆ ಜಮೀನು ಖರೀದಿ ಮಾಡಿ ಇಲ್ಲಿ ಒಂದು ಗೋಶಾಲೆ ಮಾಡಿದರು. ಆ ಗೋಶಾಲೆ ಜೊತೆಗೆ ಇಲ್ಲಿ ಒಂದೆರಡು ದೇವಸ್ಥಾನ ಕೂಡ ಮಾಡುವಂಥ ಯೋಜನೆ ಹಾಕ್ಕೊಂಡಿದ್ರು. ಅದರ ಜೊತೆಗೆ ಏನು ಹೋಮ ಹವನ ಏನು ಪೂಜೆ ಮಾಡಲಿಕ್ಕೆ ಕೂಡ ಇಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಬೆಂಗಳೂರಿನಲ್ಲಿ ಇದ್ದಂಥ ಏನೋ ಒಂದು ಖಾಸಗಿ ವಾಹಿನಿಯಲ್ಲಿ ಜ್ಯೋತಿಷ್ಯ ಹೇಳಿದಂಥ ಕಮಲಾಕರ್ ಭಟ್ರು ಕೆಲವೇ ವರ್ಷಗಳಲ್ಲಿ ಪ್ರಖ್ಯಾತಿ ಪಡ್ಕೋತಾರೆ. ಅದರ ನಂತರ ಅವರು ಹಂತ ಹಂತವಾಗಿ ತಮ್ಮ ವಿಸ್ತರಣೆ ಮಾಡ್ಕೊಂಡ್ಬರ್ತಾರೆ. ಶಿವಮೊಗ್ಗದಲ್ಲಿ ಕೂಡ ಅವರು ತಮ್ಮ ಮನೆ ಮಾಡ್ಕೊಂಡಿದ್ರು. ಮನೆ ಮಾಡ್ಕೊಂಡ ನಂತರ ಸುಚಿತ್ರಾ ಅವರಿಗೆ ಪರಿಚಯ ಆಗ್ತಾರೆ. ಸುಚಿತ್ರಾ ಪರಿಚಯ ಮಾಡಿಕೊಂಡು ಬೆಂಗಳೂರು ಪರಿಚಯ ಆದ ನಂತರ ಶಿವಮೊಗ್ಗ ಬರ್ತಾರೆ. ಶಿವಮೊಗ್ಗ ಬಂದ ನಂತರ ಅವರಿಬ್ಬರು ಕೂಡ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ. ಹಾಗಾಗಿ ಈ ಒಂದು ಸುಚಿತ್ರಾ ಏನು ಪತಿ ಇದ್ದಾನೆ, ಆ ಪತಿಯ ಅಣ್ಣ ಇದ್ದಾನೆ ವಸಂತ ನಾಯ್ಕನ ಕೊಲೆ ಆಗಿದೆ. ಈಗ ಆ ಕೊಲೆ ಪ್ರಕರಣದಲ್ಲಿ ಈಗ ಕಮಲಾಕರ್ ಭಟ್ರು ಜೈಲು ಪಾಲಾಗಿದ್ದಾರೆ. ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ನಡುವೆ ಸಂಬಂಧ ಇತ್ತು. ಆ ಸಂಬಂಧ ಹಿನ್ನೆಲೆಯಲ್ಲಿ ಕೂಡ ಒಂದು ಘಟನೆ ನಡೆದಿದೆ. ಹಾಗಾಗಿ ಒಂದು ಕೊಲೆ ಪ್ರಕರಣದಲ್ಲಿ ಈಗ ಕಮಲಾಕರ್ ಭಟ್ರು ಜೈಲು ಪಾಲಾಗಿದ್ದಾರೆ. ಇದರ ನಡುವೆ ಕಮಲಾಕರ್ ಭಟ್ರು ಕಳೆದ 2-3 ವರ್ಷಗಳಿಂದ ಕೂಡ ಏನು ಬೆಂಗಳೂರಿನಿಂದ ಶಿವಮೊಗ್ಗ ಬರ್ತಾರೆ. ಶಿವಮೊಗ್ಗ ಬಂದ ನಂತರ ಒಂದಿಷ್ಟು ಜಮೀನುಗಳನ್ನ ಖರೀದಿ ಮಾಡ್ತಾರೆ. ಜಮೀನು ಖರೀದಿ ಮಾಡಿ ಇಲ್ಲಿ ಗೋಶಾಲೆ ಮಾಡಲಿಕ್ಕೆ ಮುಂದಾಗ್ತಾರೆ. ಆ ಗೋಶಾಲೆ ಜೊತೆಗೆ ಇಲ್ಲಿ ಅಂದರೆ ಅವರು ಏನು ಪೂಜೆ ಪುನಸ್ಕಾರ ಅಂದರೆ ಏನು ಜ್ಯೋತಿಷಿ ಹೇಳ್ತಾ ಇದ್ರು, ಆ ಜ್ಯೋತಿಷಿ ಪ್ರಕಾರವಾಗಿ ಒಂದಿಷ್ಟು ದೋಷ ಇರುತ್ತೆ. ಆ ದೋಷಕ್ಕೆ ಸಂಪರ್ಕಕ್ಕೆ ಒಂದಿಷ್ಟು ಹೋಮ ಆಗಬೇಕಾಗುತ್ತೆ, ಹವನ ಆಗಬೇಕಾಗುತ್ತೆ. ಹಾಗಾಗಿ ಆ ಹೋಮ ಹವನ ಮಾಡಲಿಕ್ಕೆ ಕೂಡ ಇಲ್ಲಿ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು. ಹಾಗಾಗಿ ಈ ಒಂದು 10 ಎಕರೆಗಿಂತ ವಿಸ್ತಾರ ಇರುವಂಥ ಈ ಒಂದು ಜಮೀನಿದೆ ಮುದವಾಲದಲ್ಲಿ, ಇದನ್ನು ಖರೀದಿ ಮಾಡಿದರು. ಹಾಗಾಗಿ ಕೆಲವೇ ವರ್ಷಗಳಲ್ಲಿ ಕೂಡ ಕಮಲಾಕರ್ ಭಟ್ರು ಇಷ್ಟೊಂದು ಪ್ರಸಿದ್ಧಿ ಪಡ್ಕೋತಾರೆ ಅಂದರೆ ಅವ್ರ ಹತ್ರ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹಣ ಹೇಗೆ ಬಂತು ಅನ್ನೋದು ಕೂಡ ಈಗ ಇಲ್ಲಿರುವಂಥ ಪ್ರಶ್ನೆ ಕಾಡ್ತು ಅಂತ ಹೇಳ್ಬೋದು. ಇಲ್ಲಿ ಜಮೀನು ಖರೀದಿ ಮಾಡಿದ್ದಾರೆ ಮತ್ತು ಶಿವಮೊಗ್ಗದಲ್ಲಿ ಮನೆ ಇದೆ. ಹಾಗಾಗಿ ಏನು ಸುಚಿತ್ರಾ ಇದ್ದಾಳೆ, ಆ ಸುಚಿತ್ರಾ ಜೊತೆಗೆ ಇಬ್ಬರು ಸೇರಿಕೊಂಡು ಈ ಜಮೀನನ್ನು ಖರೀದಿ ಮಾಡಿಕೊಂಡು ಮುಂದಿನ ತಮ್ಮ ಎಲ್ಲ ವ್ಯವಹಾರಗಳು ಕೂಡ ಮಾಡ್ಕೊಳ್ತಾ ಇದ್ರು. ಈ ಒಂದು ಜಮೀನು 10 ಎಕರೆಗಿಂತ ಜಾಸ್ತಿ ಜಮೀನಿದೆ. ಈ ಜಮೀನು ಖರೀದಿ ಮಾಡ್ತಾರೆ. ಈ ಜಮೀನು ಖರೀದಿ ಮಾಡಿ ಇಲ್ಲಿ ಗೋಶಾಲೆ ಮಾಡ್ತಾರೆ. ಹಾಗೆ ನೋಡ್ಬೋದು ವಾತಾವರಣ ಹೇಗಿದೆ ಅಂತಂದರೆ ಎಲ್ಲೂ ಕೂಡ ಆ ಗೋಶಾಲೆ ಮಾಡುವಂಥದ್ದಲ್ಲೇ ಗೋಗಳು ಕಾಣ್ತಾ ಇಲ್ಲ, ಏನೂ ಕಾಣ್ತಾ ಇಲ್ಲ, ಮತ್ತು ಯಾವುದೂ ಕೂಡ ಸಿಬ್ಬಂದಿನೂ ಕಾಣ್ತಾ ಇಲ್ಲ. ಕೇವಲ ನಮಗೆ ಒಂದಿಷ್ಟು ಏನೋ ಶೆಡ್ಗಳು ಕಾಣ್ತಾ ಇದ್ದಾವೆ, ಒಂದಿಷ್ಟು ದೇವಸ್ಥಾನ ಸಿದ್ಧತೆ ಆಗ್ತಿರುವಂಥ ಕಾಮಗಾರಿ ಕಾಣ್ತಾ ಇದೆ. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲಿ ಕಾಣ್ತಾ ಇಲ್ಲ. ಹಾಗಾಗಿ ಏನು ಕಮಲಾಕರ್ ಭಟ್ರಿದ್ದಾರೆ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿದ್ದಾರೆ, ಅವರು ಎಷ್ಟೊಂದು ಅಕ್ರಮ ಆಸ್ತಿ ಮಾಡಿದನ್ನು ಕೂಡ ಇಲ್ಲಿ ಕಂಡುಬರ್ತಾ ಇದೆ. ಕ್ಯಾಮ್ರಾಮನ್ ಶಶಿಕುಮಾರ್ ಜೊತೆ ಬಸವಗಣ್ವಿ, TV9 ಶಿವಮೊಗ್ಗ.